ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ. ಇವಾಗ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು 11:30 ಐತೆ. ಶೌರ್ಯನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ನಾನು. ಇನ್ನು ಸಾರು ಕೆಲಸ ಏನೂ ಇಲ್ಲ, ಯಾಕಂದರೆ ನಿನ್ನೆ ನೈಟ್ ಅಮ್ಮ ಮೊಳಿ ತಗೊಂಡು ಬಂದಿದ್ಲು. ಅದನ್ನೇ ನಾನು ಸಾರು ಮಾಡಿದ್ದೆ ರಾತ್ರಿ. ಹಾಗೆ ಮೊಳಿ ಮತ್ತು ಚಟ್ಲಿ ಎಲ್ಲ ಮಾಡೋದು ನಮ್ಮಲ್ಲಿ ಕಮ್ಮಿ, ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಉಂಟು. ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಮಾಡೋದು ಕಮ್ಮಿ. ಆದರೆ ನಿನ್ನೆ ಏನೂ ಸಿಗದೇ ಇರೋ ಕಾರಣದಿಂದ ಅಮ್ಮ ಮೊಳಿನೇ ತಂದ್ಲು, ಅದನ್ನೇ ಸಾರು ಮಾಡಿದ್ದೀನಿ. ಹಾಗೆ ನಿನ್ನೆ ಯಾರೋ ನನ್ನ ಕಮೆಂಟಲ್ಲಿ ಕೇಳಿದ್ರು ನನ್ನ ಹತ್ರ, ಪ್ರತಿಮಾ ಅನ್ನೋರು ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರಿ ನೀವು. ಹೋಮ್ ಟೂರ್ ಮಾಡುವಂಥದ್ದೇನಿಲ್ಲ, ನಮ್ಮದೊಂದು ಪುಟ್ಟ ಮನೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ರೀ. ಇದೇನೆ ಒಂದು ಪುಟ್ಟ ಮನೆ, ಅದನ್ನು ಹೋಮ್ ಟೂರ್ ಮಾಡುವಂಥದ್ದು ಅಂತ ಇಲ್ಲ. ಮತ್ತು ಮುಂದೆ ನೋಡುವ, ಸದ್ಯಕ್ಕೆ ಅಂಥದ್ದೇನಿಲ್ಲ. ಹಾಗೆ ಶೌರ್ಯ ಎಷ್ಟು kg ಇದ್ದಾನೆ ಅಂತ ಕೇಳಿದ್ರಿ, ಅವನ ವರ್ಷ ಎಷ್ಟು ಅಂತಲೂ ಕೇಳಿದ್ರಿ. ಶೌರ್ಯನಿಗೆ ನಿನ್ನೆ ನಾನು ಅವನ ಫುಡ್ ತಗೊಂಡು ಬಂದಿರೋದು. ಆವಾಗ ವೇಟ್ ಚೆಕ್ ಮಾಡಿದಾಗ ಅವ 14.5 kg ಇದ್ದಾನೆ. ಅವನ ವರ್ಷ ಎಷ್ಟು ಅಂತ ಕೇಳಿದ್ರಿ ನೀವು. ಅವನ ವರ್ಷ ಬಂದು ಇವಾಗ 2.5 ವರ್ಷ ಆಯಿತು ಅವನಿಗೆ. ಈ ಡಿಸೆಂಬರ್ 15ನೇ ತಾರೀಕು ಬಂದರೆ 3 ವರ್ಷ ಕಂಪ್ಲೀಟ್ ಆಗ್ತದೆ. ಜನವರಿಯಿಂದ ಅವನಿಗೆ ಅಂಗನವಾಡಿಗೆ ಸೇರಿಸ್ಬೇಕು. ನಿಮ್ಮ ಕಮೆಂಟಿಗೆ ಉತ್ತರ ಸಿಕ್ಕಿತ್ತು ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ನನ್ನ ಬ್ಲಾಗ್ ನೋಡೋರೆಲ್ಲ ನನಗೆ ಕಮೆಂಟ್ ಮಾಡಿದರೆ ನನಗೆ ಏನೋ ಒಂಥರ ಖುಷಿಯಾಗೋದು. ನನ್ನ ವಿಡಿಯೋ ಮಾಡಿದರೆ ನೀವು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ನನಗೂ ಸ್ವಲ್ಪ ಖುಷಿ ಆಗ್ತದೆ. ನನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಆಸಕ್ತಿ ಉಂಟು, ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಆಸಕ್ತಿ ಉಂಟು, ನನಗೇನೋ ಒಂಥರ ಖುಷಿ ಆಗ್ತದೆ. ನಿಮಗೆ ಏನು ಅಭಿಪ್ರಾಯ ಉಂಟು ನೋಡಿ, ನಿಮಗೆ ಏನು ಕೇಳಬೇಕು ನೋಡಿ, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನನಗೂ ಕೂಡ ತುಂಬ ಖುಷಿ ಆಗ್ತದೆ ನೀವು ಕಮೆಂಟೆಲ್ಲ ಮಾಡಿದರೆ. ಹಾಗೆ ನಿಮ್ಮ ಅಭಿಪ್ರಾಯನೆಲ್ಲ ತಿಳಿಸಿ ನನಗೆ ಕಮೆಂಟ್. ಕೆಟ್ಟದ್ದಾದರೂ ಪರವಾಗಿಲ್ಲ, ಒಳ್ಳೆಯದಾದರೂ ಪರವಾಗಿಲ್ಲ, ನಾನು ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಕಮೆಂಟ್ ಮಾಡಿ. ನಮ್ಮ ಮನೆಗೆ ಒಂದು ಮುಂಚೆ ಒಂದು ಬೆಕ್ಕು ಸೇರ್ಪಡೆ ಆಗಿತ್ತು ನೋಡಿ, ಅದರ ಮರುಗಳೆಲ್ಲ ಈಗ ಎಷ್ಟು ದೊಡ್ಡದಾಗಿತ್ತು ನೋಡಿ. ಎಲ್ಲನೂ ಕಪ್ಪು, ಇಲ್ಲೊಂದು ಉಂಟು, ಇಲ್ಲೊಂದು ಮಲ್ಕೊಂಡಿತ್ತು ನೋಡಿ, ಇನ್ನೊಂದು ಮೇಲ್ಗಡೆ ಉಂಟು. 3 ಮರಿಗಳು ಉಂಟು, 3 ಕಪ್ಪು ಮತ್ತು ಅದರ ತಾಯಿನೂ ಕಪ್ಪೇನೆ. ಒಂದೇನು ತುಂಬ ಚೆನ್ನಾಗುಂಟು, ಎರಡೇನು ಸ್ವಲ್ಪ ಅಮ್ಮನ ಥರನೇ, ಅಂದರೆ ಸ್ವಲ್ಪ ಹೀಗೆ ವೀಕ್ ಉಂಟು. ಮತ್ತು ಒಂದು ಅಪ್ಪನ ಥರ ಸ್ಟ್ರಾಂಗ್ ಉಂಟು. ಅಪ್ಪ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂದರೆ ಹೇಳಲಿಕ್ಕಾಗೋದಿಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲೊಂದಿದ್ದ ನೋಡಿ, ಇಲ್ಲೊಂದು ಉಂಟು ನೋಡಿ. ಇವನೇ ಹೇಳಿದ್, ನಾನು ತುಂಬ ಚೆನ್ನಾಗಿರೋದು ಇವನೇ. ನಾನೇನು ಅಂದ್ಕೊಂಡೆ, ಇವನ್ನೊಂದು ಇಟ್ಕೊಳ್ಳುವ, ಅವಾಯ್ಡನ್ನು ಯಾರಿಗಾರು ಬೇಕಂದರೆ ಕೊಡುವ ಅಂದ್ಕೊಂಡು. ಮತ್ತು 3-4 ಇಟ್ಕೊಂಡ್ರೆ ಆಗೋದಿಲ್ಲಲ್ಲ, ಅವು ಮತ್ತೆ ಮರಿ ಹಾಕ್ತಾ ಇರ್ತವೆ. ಮತ್ತೆ ಮರಿಗೆ ಹಾಕ್ತಿದ್ರೆ ಸರಿಯಾಗೋದಿಲ್ಲಲ್ಲ ಅಂತ ಗಲೀಜು ಮಾಡುತ್ತೆ. ಇವುಗಳೆಲ್ಲ ಗಲೀಜು ಮಾಡೋದು ಕಮ್ಮಿನೇ, ಸ್ವಲ್ಪ ಅವುಗಳೆಲ್ಲ ಗಲೀಜು ಮಾಡೋದು ಕಮ್ಮಿನೇ. ಯಾಕಂದರೆ ನಾನು ಒಳಗಡೆ ಎಲ್ಲ ಇರ್ಲಿಕ್ಕೆ ಬಿಡೋದಿಲ್ಲ, ಹೆಚ್ಚು ಊಟಕ್ಕೆ ಮಾತ್ರ ಕರಿತೀನಿ. ಆವಾಗೆಲ್ಲ ಬಂದು ಊಟ ಮಾಡ್ಕೊಂಡು ಮೇಲ್ಗಡೆನೇ ಹೋಗಿರ್ತ. ಇಲ್ಲ ಅಂದರೆ ಮುಂಚೆ ಎಲ್ಲ ಸ್ವಲ್ಪ ಹಾಸಿಗೆ ಮೇಲೆಲ್ಲ ಗಲೀಜೆಲ್ಲ ಮಾಡ್ತಾಯಿತ್ತು. ನನಗೆ ಅವಾಗೆಲ್ಲ ಸಿಟ್ಟು ಬರೋದು, ಯಾಕಂದರೆ ದಿನಾ ತೊಳಿಬೇಕೇನಾದರೂ ಬೆಡ್ಶೀಟ್ನೆಲ್ಲ. ಅದಕ್ಕೋಸ್ಕರ ಅದಕ್ಕೆ ಬಂದರೆ ಮೇಲೆ ಸ್ವಲ್ಪ ಹೆದರಿಸ್ತಿದ್ದೆ ನಾನು, ಕೋಲ್ ಹಿಡ್ಕೊಂಡು. ಅದರ ಮೇಲೆ ಇದೀಗ ಮೇಲೆ ಇರೋದು. ಊಟ ಟೈಮಿಗೆ, ತಿಂಡಿ ಟೈಮಿಗೆಲ್ಲ ಮಾತ್ರ ಹೀಗೆ ಕೆಳಗೆ ಬರ್ತದೆ. ನಾನೊಂದು ಮರಿ ತೋರಿಸ್ದೆ ನೋಡಿ, ಅದೊಂದು ಮರಿ ಚೆನ್ನಾಗುಂಟು, ಅದನ್ನು ಇಟ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಅಪ್ಪನ ಥರ, ಅಪ್ಪ ಸ್ವಲ್ಪ ಬರ್ತಾನೆ ಆಯಿತಾ. ಅಪ್ಪ ಸ್ವಲ್ಪ ಗುಂಡುಕಿದ್ದ, ಅವನ್ನ ನಿಮಗೆ ತೋರಿಸ್ತೀನಿ. ಅಬ್ಬಿ ಸ್ವಲ್ಪ ವೀಕ್ ಇದ್ದಾರೆ, ಅಂದರೆ ತಾಯಿ ಸ್ವಲ್ಪ ವೀಕ್ ಇದ್ರೆ ಅದರದ್ದು ಏನಮ್ಮ. ಇವೆರಡು ಮರಿಗಳಿತ್ತಲ್ಲ, ಅಮ್ಮನ ಥರನೇ ಇತ್ತು, ಅದು ಅಪ್ಪನ ಥರ ಇತ್ತು. ನೋಡುವ, ಅದು ಬಂದಾಗ ನಿಮಗೆ ನಾನು ತೋರಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು ನಾನು ಕಣ್ಣನ್ನೆಲ್ಲ ತಿಕ್ಕಿ ತೊಳೆದಿದ್ದೀನಿ ಬೆಳಿಗ್ಗೆ, ಪೈಪಲ್ಲಿ ನೀರು ಬಿಟ್ಟು. ಮತ್ತು ಯಾಕಂದರೆ ತುಂಬಾ ಜಾರ್ತಾ ಉಂಟು, ಪಾಚಿ ಆಗ್ತದೆ ನೋಡಿ. ನಾವು ಚಾಲ್ ಬಂತ ಕರಿತೀವಿ. ಈಗ ಶೌರ್ಯ ಓಡಾಡ್ತಾ ಇರ್ತಾನಲ್ಲ, ಅವನೆಲ್ಲರೂ 1-2-3 ಸಲ ಬಿದ್ದಿದ್ದಾನೆ. ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿದ್ದೀನಿ. ಪಾಚಿ ಅಂದರೆ ತೋರಿಸ್ತೀನಿ ನೋಡಿ, ಇದಕ್ಕೆಲ್ಲ ಪಾಚಿ ಅಂತ ಕರಿತೀವಿ. ಹೀಗೆ ಮಾಡಿದರೆ ಸಾಕು, ಸೊಯ್ಯ ಜಾರುತ್ತೆ. ಇಲ್ಲೆಲ್ಲ ಉಂಟು ನೋಡಿ. ನಾನು ನಿಮ್ಮ ಜೊತೆ ಈ ಗಿಡನ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೆ ಬ್ಲಾಗ್ನಲ್ಲಿ. ಮಳೆಗಾಲ ಟೈಮಲ್ಲಿ ಈ ಗಿಡ ಮಕ್ಕಳಿರೋ ಮನೇಲಿ ಇರಬೇಕು, ಯಾಕಂದರೆ ಸಡನ್ನಾಗಿ ಕೋಲ್ಡ್ ಆಯಿತು, ಹೀಗೆ ಥಂಡಿ, ಈ ಥರ ಕೆಮ್ಮೆಲ್ಲ ಬಂತಂತಾದರೆ ಇದಕ್ಕೆ ಸಂಬರ ಬಳ್ಳಿ ಗಿಡ ಅಂತ ಹೇಳ್ತೀವಿ, ಸಂಬರ ನೆಟ್ಟಿ ಅಂತ ಕರಿತೀವಿ ನಾವು. ಇದು 1-2-3 ಎಲೆನ ಕಿತ್ತು ಅದನ್ನು ಬೆಚ್ಚಗೆ ಮಾಡಿ ಅದರದ್ದು ರಸನ ಮಕ್ಕಳಿಗೆ ಕುಡಿಸೋದ್ರಿಂದ ಥಂಡಿ ಕಫ ಆದಷ್ಟು ದೂರ ಆಗ್ತದೆ.
ಅದಕ್ಕೆ ಈ ಗಿಡ ನಿಮಗೆ ಎಲ್ಲಿ ಸಿಕ್ಕಿದ್ರೆ ಒಂದು ನಡಿ ಆಯಿತಾ, ಒಂದು ಗಿಡ ನೆಟ್ಟರೆ ಸಾಕು ನೋಡಿ, ಇಷ್ಟು ಈ ಥರ ಆಗ್ತದೆ. ಒಂದು ಸಲ ಸತ್ತು ಮತ್ತೆ ಅಲ್ಲೇ ಚಿಗುರಿ ಇರೋದು, ಅದ್ರ ಸ್ಮೆಲ್ಲೇ ಗೊತ್ತಾಗ್ತದೆ ನೋಡಿ. ನಿಮಗೆಲ್ಲ ಗೊತ್ತುಂಟಾ ಅಂತ ಹೇಳಿ ಆಯಿತಾ. ನನ್ನ ಮಗನಿಗೆ ಕೋಲ್ಡ್ ಮತ್ತು ಏನಾದರೂ ಆದರೆ ಕೆಮ್ಮ ಅದೆಲ್ಲ ಬಂದರೆ ಫಸ್ಟ್ ನಾನು ಇದನ್ನೇ ಕುಡಿಸೋದು. ಆಮೇಲೆ ಮತ್ತೆ ಕಮ್ಮಿ ಆಗಿಲ್ಲ ಅಂದರೆ ಮಾತ್ರ ಡಾಕ್ಟ್ರದಲ್ಲಿ ಹೋಗ್ತೀನಿ. ಆದಷ್ಟು ಅವನಿಗೆ ಇದರಲ್ಲಿ ಎಲ್ಲ ಗುಣ ಆಗ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲೂ ಕೂಡ ಒಂದು ಹಾಕಿ ಆಯ್ತಾ ಈ ಗಿಡನ. ಹಾಯ್, ಇದು ಸ್ವಲ್ಪ ನೋಡಿ, ಇಲ್ಲಿ ಕೂತ್ಕೊಂಡಿತ್ತು ನೋಡಿ. ಇದು ತುಂಬ ಚೆನ್ನಾಗಿತ್ತು, ಒಂಥರ ಫುಲ್ ಬ್ಲ್ಯಾಕಾಗಿ ಅದರ ಲುಕ್ಕೆ ಒಂಥರ ತುಂಬ ಚೆನ್ನಾಗುಂಟು ನೋಡಿ. ಗುಂಡು ಕೆತ್ತು ಅಲ್ಲೂ ಒಂದು ಕೂತ್ಕೊಂಡಿತ್ತು ನೋಡಿ, ಇದು ಸಖತ್ತಾಗುಂಟು. ಮತ್ತೆ ಒಂದು ಗಿಡ ತೋರಿಸ್ತೀನಿ ನೋಡಿ. ಈ ಗಿಡ ಗೊತ್ತುಂಟಾ ಅಂತ ನಿಮಗೆ ಹೇಳಿ ಆಯಿತಾ. ನನಗೆ ಚಿಕ್ಕ ಮಕ್ಕಳಿರೋರಿಗೆಲ್ಲ ಗೊತ್ತಿರ್ತದೆ ನೋಡಿ, ಬಜೆ ಎಲ್ಲ ಹಾಕ್ತಾರೆ ನೋಡಿ. ಆ ಗಿಡನ ನಮ್ಮ ಅಮ್ಮ ನೆಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಬಜೆ ಎಲ್ಲ ಹೀಗೆ ಇರೋದು ನೋಡಿ, ಇಲ್ಲಿ ಮತ್ತು ಈ ಕಡೆ ಎಲ್ಲ ಆಗಿದೆ ನೋಡಿ. ಇದು ಬಂದು ಬಜೆ ಗಿಡ, ನಮ್ಮ ಅಮ್ಮ ನೆಟ್ಟಿರೋದು. ಇದರ ಎಲೆ ಕೂಡ ಒಂದು ಹೀಗೆ ಕಿತ್ತರ ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ, ಫುಲ್ಲು ಬಜೆದೇ ಸ್ಮೆಲ್ಲು. ಬಜೆ ಹಾಕೋರಿಗೆ ಗೊತ್ತಿರ್ತದೆ ಈ ಗಿಡ. ಬೆಕ್ಕಿನ ಅಮ್ಮ ನೋಡಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ ನೋಡಿ. ನೋಡಿರ್ತೀರ, ಬೆಕ್ಕಿನ ತಾಯಿನ ತೋರಿಸಿದೆ ನಿಮಗೆ, ತಂದೆನ ತೋರಿಸ್ಲಿಲ್ಲ. ತಂದೆ ಆ ಕಡೆ ಎಲ್ಲ ಮನೆ ಉಂಟು ನೋಡಿ, ಅಲ್ಲಿಂದ ಬರೋದವರು. ಇವ್ರು ಕಾಯ್ತಾ ಕೂತ್ಕೊಂಡಿದ್ದಾರೆ ನೋಡಿ. ನೀರು ಕೂಡ ಫುಲ್ ಐತಿ, ಇನ್ನೊಂದು 3 ರಿಂಗ್ ತುಂಬಿದರೆ ಕೈಯಲ್ಲಿ ನೀಗ್ತದೆ. ನಾವು ಮಳೆಗಾಲ ಟೈಮಲ್ಲಿ ಈ ರೀತಿಯೇ ನೀರು ತೆಗೆಯೋದು, ಬಳ್ಳಿ ಎಲ್ಲ ಹಾಕಿ ನೀರು ತೆಗೆಯೋದಿಲ್ಲ ನೋಡಿ. ಇಲ್ಲಿ ತನಕ ಉಂಟು, ಇಲ್ಲಿ ತನಕ ಬರಬೇಕು. ನಂಗೆ ಸ್ವಲ್ಪ ಭಯ ಆಗೋದು ಮಳೆಗಾಲ ಟೈಮಲ್ಲೇ, ಯಾಕಂದರೆ ಶೌರ್ಯನಿಗೆ ಇದು ತುಂಬ ಚಿಕ್ಕದಾಯ್ತು, ಇದು ಬೇಗ ನೀಗ್ತದೆ ಅವನಿಗೆ, ಇವಾಗಲೇ ನೀಗ್ತದೆ. ಮತ್ತು ಫುಲ್ ನೀರಾದರೆ ಅವನಿಗೇನಾದರೂ ಇಂಟ್ರೆಸ್ಟ್ ಬಂದರೆ ಏನಿತ್ತು ನೋಡುವ ಅಂತ, ಅದಕ್ಕೆ ನನಗೆ ತುಂಬ ಭಯ. ಆದಷ್ಟು ನಾನು ಮುಚ್ಚಿಟ್ಟಿದ್ದೀನಿ ನೋಡಿ. ಈ ರೀತಿ ಉಂಟು, ಇಷ್ಟೇ ಚಿಕ್ಕದು. ನಮ್ಮದು ಏನಾಯ್ತು ಅಂದರೆ ನಮ್ಮದು ಹಿತ್ತಲೆಲ್ಲ ಏರಾಯಿತು. ಆಮೇಲೆ ಮಣ್ಣೆಲ್ಲ ಹಾಕಿ ಮಾಡೋದು. ಇದು ಹಿತ್ತಲು ತೋಟದ ಮಣ್ಣು, ಇವು ಕೆಂಪು ಮಣ್ಣು ಉಂಟು ನೋಡಿ, ಬಾವಿಯೆಲ್ಲ ಆದ ಮೇಲೆ ಮಾಡಿರೋದು. ಅದಕ್ಕೋಸ್ಕರ ಹಿತ್ತಲು ಏರಾಯಿತು, ಬಾವಿ ಕಟ್ಟೆ ತಗ್ಗಾಯಿತು. ಹಾಗಾಗಿ ಅವನಿಗೆ ನೀಕತ್ತೆ. ಇಲ್ಲಿ ಹತ್ತುತ್ತಾ ಇದ್ದ, ಇಲ್ಲೆಲ್ಲ ನಾನು ಬಚ್ಚಿದ್ದೀನಿ ಇವಾಗ. ಅದೆಲ್ಲ ಇಟ್ಟ ಮೇಲೆ ಅವನು ಇವಾಗ ಹತ್ತುವುದಿಲ್ಲ. ಆದರೂ ಸ್ವಲ್ಪ ಭಯ ಆಗ್ತದೆ, ನೀರು ಫುಲ್ ಆದಮೇಲೆ ಅವನಿಗೆ ನಾವೆಲ್ಲ ಕೈಯೆಲ್ಲ ಹಾಕಿದರೆ ಅವನು ಹಾಕ್ತಾನೆ ಅಂತ ಭಯ ಆಗ್ತಾ ಉಂಟು. ನನಗೆ ಎಷ್ಟಾಗ್ತದೆ ಅಷ್ಟು ನಾನು ಶೌರ್ಯನ ಜಾಗೃತಿ ಮಾಡ್ಕೊಳ್ಳೋದು. ಅಂದರೆ ನಾನು ಹೊರಗಡೆ ಇದ್ದರೆ ಮಾತ್ರ ಅವನು ಹೊರಗಡೆ ಕಳಿಸ್ತೀನಿ, ಇಲ್ಲಾಂದರೆ ಎಲ್ಲೂ ಕಳಿಸೋದಿಲ್ಲ ಅವನ್ನ. ನಾನು ಆಚೆ ಈಚೆ ಮನೆ ಯಾರ ಮನೆಗೂ ಕಳಿಸೋದಿಲ್ಲ ಅವನ್ನ. ನನಗೆ ಸ್ವಲ್ಪ ಭಯ ಆಗ್ತದೆ, ಅದಕ್ಕೋಸ್ಕರ. ಇವಾಗ ಮಳೆಗಾಲ ಟೈಮ್ ಅಂದರೆ ಮತ್ತು ಜಾಸ್ತಿನೇ ಭಯ ಅಲ್ವಾ. ಅದಕ್ಕೋಸ್ಕರ ನಾನು ಒಳಗಡೆ ಇದ್ದರೆ ಅವನಿಗೆ ಒಳಗಡೆನೇ ಕೂರಿಸ್ಕೊಳ್ತೀನಿ. ನಾನು ಹೊರಗಡೆ ಬಂದರೆ ಮಾತ್ರ ಅವನಿಗೆ ಹೊರಗಡೆ ಆಡ್ಲಿಕ್ಕೆ ಬಿಡ್ತೀನಿ. ಅವನೊಬ್ಬನ್ನೇ ಬಿಟ್ಟರು. ಬಾವಿ ಕಟ್ಟೆ ನಾನು ನಿಮಗೆ ತೋರಿಸ್ದಾಗೆ ತುಂಬ ಚಿಕ್ಕದು ನಮ್ಮದು, ತುಂಬ ಇನ್ನೂ ಒಂದಿರೋ ಸ್ಟೆಪ್ ಮೇಲಿದ್ರೆ ಅವನಿಗೆ ನೀಗ್ತಾ ಇರಲಿಲ್ಲ. ಅದು ನೀಕುತ್ತೆ, ಅವನು ಹೋಗೋದಿಲ್ಲ. ಆದರೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ನಮ್ಮ ಟೈಮು ನಮ್ಮ ಗ್ರಹಚಾರ ಸರಿ ಇಲ್ಲ ಅಂದರೆ ಹೇಳಲಿಕ್ಕೆ ಬರೋದಿಲ್ಲಲ್ಲ. ಅದಕ್ಕೋಸ್ಕರ ಎಲ್ಲ ಕಣ್ಣಾಗಿರ್ಬೇಕು ಅವ್ನು ನೋಡ್ಕೊಳ್ಳೋದಂದರೆ. ಸ್ವಲ್ಪ ಹಠಮಾರಿ ಅವನು, ತುಂಬಾ ಪಣಕು. ಹೊಟ್ಟೆ ತುಂಬ ಹಸಿತಾ ಇತ್ತು. ಇವಾಗ 12:15 ಆಯಿತು, ಊಟ ಮಾಡೋಕ್ಕೆ ಇವಾಗ ಜಸ್ಟ್ ಮನಸ್ಸಿಲ್ಲ. ಹಾಗಾಗಿ ನಿನ್ನೆ ಸಂಜೆ ನಾನು ಒಂದು ಸ್ವಲ್ಪ ವೆಜ್ ಬಿರಿಯಾನಿ ಥರ ಮಾಡಿದೆ ನೋಡಿ. ಅದು ಹಾಗೆ ಇದ್ದಿತ್ತು. ಸ್ವಲ್ಪ ಶೌರ್ಯ ಒಂದಷ್ಟು ತಿಂದ, ನಾನು ಒಂದಷ್ಟು ತಿಂದೆ. ಬೆಳಿಗ್ಗೆ ಏನು ತಿಂಡಿ ಮಾಡಿಲ್ಲ ಅಂದರೆ ಖಾಲಿ ಆಗ್ತಾಯಿತ್ತು. ಬೆಳಿಗ್ಗೆ ದೋಸೆ ಮಾಡಿದ್ದೆ, ಯಾಕಂದರೆ ಮೊಳಿ ಸಾರು ಉಂಟು ನೋಡಿ, ಅದಕ್ಕೋಸ್ಕರ ದೋಸೆ ಮಾಡಿದ್ದೆ. ಇವಾಗ ಅದು ಹಾಗೆ ಇತ್ತು, ಅದಕ್ಕೋಸ್ಕರ ಇವಾಗ ನಾನೊಂದು ಸ್ವಲ್ಪ ತಿನ್ನುವಂತ. ಏನೂ ಆಗೋದಿಲ್ಲ, ಸಂಜೆ ಮಾಡಿರೋದು, ಕುಕ್ಕರಲ್ಲಿ ಮಾಡಿರೋದು. ಇವಾಗ ಮಧ್ಯಾಹ್ನ ತನಕ ಏನಾಗೋದಿಲ್ಲ, ಮಧ್ಯಾಹ್ನದ ಮೇಲೆ ಅದು ಸ್ವಲ್ಪ ಕೆಟ್ಟು ಹೋಗುತ್ತೆ. ಇವಾಗ ಏನೂ ಆಗಿರಲಿಲ್ಲ, ಬೆಳಿಗ್ಗೆ ಬಿಸಿ ಮಾಡಿದ್ದೆ, ಅದನ್ನೇ ಇವಾಗ ತಿನ್ನುವಂತ. ನಾನು ಮತ್ತು ಬೆಕ್ಕಿಗಳಿಗೂ ಅದನ್ನೇ ಹಾಕಿದ್ದೀನಿ ಇವಾಗ. ಇನ್ನು ಇದನ್ನು ತಿಂದು ಮತ್ತು ದನಗಳೆಲ್ಲ ಕೊಡೋದು. ಏನು ಕೂಡ ಆಗಿಲ್ಲ ನೋಡಿ. ನನಗೆ ಇದಕ್ಕೆ ಈರುಳ್ಳಿ ಇದ್ದರೆ ಬೆಸ್ಟ್ ಕಾಂಬಿನೇಷನ್. ಬೆಕ್ಕುಗಳಿಗೆ ಕೂಡ ಹಾಕಿದ್ದೀನಿ, ಇವಾಗ ನಾನು ತಿನ್ನೋದು. ಈ 3 ಕೋಳಿ ಉಂಟಲ್ಲ, ಇದು ಜಾಸ್ತಿ ನನ್ನ ಜೊತೆನೇ ಇರೋದು. ನಾನು ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ, ಈ 3 ಕೋಳಿಗಳು ನನ್ನ ಜೊತೆನೇ ಇರ್ತದೆ. ಇದು ಯಾವ ರೀತಿ ಕೂತ್ಕೊಂಡಿದ್ದ ನೋಡಿ. ಬಾ 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 ಇಲ್ಲ, ಬಾ 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 ಇಲ್ಲ, ಬಾ ಬಾ. ಗಂಟೆ 2:15 ಆಯ್ತು.
ಶೌರ್ಯ ಜಸ್ಟ್ ಇವಾಗ ಎದ್ದ, ಅವನಿಗೀಗ ಊಟ ಮಾಡಿಸು ಅಂತ ಮೊಳಿ ಸಾರು ಮತ್ತು ಅನ್ನ ಹಾಕೊಂಡಿದ್ದೀನಿ. ನಾನಿನ್ನ ಊಟ ಮಾಡಲಿಲ್ಲ, ಯಾಕಂದರೆ ಆ ರೈಸೇ ತಿಂದುಬಿಟ್ನಲ್ಲ, ಅದಕ್ಕೋಸ್ಕರ. ಇವನಿಗೆ ತುಂಬ ಇಷ್ಟಪಡ್ತಾನೆ, ಮಳಿ ಮತ್ತು ಜಾರಿನೆಲ್ಲ ತುಂಬ ಇಷ್ಟಪಡ್ತಾನೆ. ನೀನೇ ಊಟ ಮಾಡ್ತೀಯಾ? ನೀನೇ ಊಟ ಮಾಡ್ತೀಯಾ? ಮಾಡು. ಮೀನು ಕಡಿ ತಕೊಂಡು ಬಪ್ಪ, ಈಗ ತಿನ್. ಅಜ್ಜಿಯಾ ತಪ್ಪಕೊಳ್ಳ? ಹಾಂ, ನಾ ಮಾಡ್ತದಾ ಬೈಲಲ್ಲಿ. ಅದಕ್ಕೆ ಶೌರ್ಯ ಓಡ್ತಾ ಇದ್ದ ನೋಡಿ. ಅವ್ನು ಯಾಕೆ ಓಡೋದಂದರೆ ಮತ್ತೇನು ಕಾರಣ ಅಲ್ಲ, ಅವ್ನು ಓಡೋ ಕಾರಣ ಬರೀ ಐಸ್ ಕ್ರೀಮ್ಗೋಸ್ಕರ, ತಿಂಡಿಗೋಸ್ಕರ. ಮಳೆಗಾಲದಲ್ಲೂ ಐಸ್ ಕ್ರೀಮ್ ತಿಂತಾನೆ ನೋಡಿ. ಇಲ್ಲೇ ಇದ್ದಾನೆ ನೋಡಿ, ನಾನು ಬೆಕ್ಕಿನ ಯಜಮಾನ್ ಅಂತ ಹೇಳಿದೆ ನೋಡಿ, ಇವನೇ. ಯಾವ ರೀತಿ ಉಂಟು ನೋಡಿ, ನಾನೊಂದು ಬೆಕ್ಕು ತೋರಿಸ್ದೆ ನೋಡಿ ಮರಿನ, ಅದು ಇದೇ ಸೇಮ್ ಉಂಟು ನೋಡಿ, ಫುಲ್ಲು ಬ್ಲ್ಯಾಕ್ ಆಗಿ ಅದರದ್ದು ಕಣ್ಣು ನೋಡಿ. ಇದು ಯಜಮಾನ, ತಂದೆ, ಬೆಕ್ಕಿನ ತಂದೆ. ಖುಷಿ ಆಗ್ತದಲ್ಲ. ಈ ರೀತಿ ಉಂಟು, ಒಂದು ಮರಿ, 2 ಮರಿ ಅಬ್ಬಿ ಥರ, ಅಂದರೆ ತಾಯಿ ಥರ. ಇನ್ನು ನೋಡಿ, ಅಮ್ಮ ಮತ್ತು ಶೌರ್ಯ ಬರ್ತಾ ಇದ್ದಾರೆ. ಶೌರ್ಯ ನೋಡಿ, ಡೈಲಿ ಎಷ್ಟು ತಿಂಡಿ ಬೇಕಾಗ್ತದೆ ನೋಡಿ ಅವನಿಗೆ. ನಾನು ವೀಡಿಯೋಕ್ಕೆ ತೋರಿಸ್ತಾ ಇದ್ದೆ ಅಂತ ಅವನು ಬಚ್ಚಿಟ್ಕೊಳ್ತಾ ಇದ್ದಾನೆ. ತೋರಿಸ್ ಮಗ ಇವರಿಗೆಲ್ಲ. ಎಂತಕ್ಕೆ ತೋರಿಸೋದಿಲ್ಲ? ನಾನು ಕಂಡೆ, ಇಲ್ಲಿ ಕಣಿ ಎಷ್ಟಪ್ಪ ತಿಂಡಿ ಇಟ್ಕೊಂಡಿದ್ದಾನೆ ನೋಡಿ. ಈ ಮಳೆಗಾಲದ ಟೈಮಲ್ಲೂ ಪೆಪ್ಸಿ, ಐಸ್ ಕ್ರೀಮ್ ಇದೇ ಬೇಕಂತ ಹೇಳ್ತಾ ಇರ್ತಾನೆ. ತರಲಿಲ್ಲ ಅಂದರೆ ಅಜ್ಜಿಗೆ ಬೈತಾನೆ. ಗಂಟೆ ಬಂದ ಸಂಜೆ 5:15 ಆಯಿತು. ಇಲ್ಲಿ ನೋಡಿದರೆ ನೋಡಿ ಮಳೆ ಬಂತು. ಇಲ್ಲಿ ನೋಡಿದರೆ ಒಂಥರ 7 ಗಂಟೆ ಆಯ್ತೇನೋ ಅನ್ನೋಷ್ಟು ಕತ್ಲೆ ಆಯಿತು. ಮಳೆ ಬಂದೇ ಬಿಡ್ತು ನೋಡಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋ ಅಷ್ಟರೊಳಗೆ ಮಳೆ ಬಂದುಬಿಡ್ತು ನೋಡಿ. ಹಾಗೆ ಮತ್ತು ನಾನು ನಿಮ್ಮ ಜೊತೆ ನಿನ್ನೆ ಹೇಳಿದ್ದೆ ನೋಡಿ, ನನಗೆ ಬಟ್ಟೆ ತಗೊಂಡಿರೋದ ನನ್ನ ಅಕ್ಕ ನಮ್ಮ ಅಮ್ಮನ ಹತ್ರ ಹೇಳ್ತಾಳೆ ಅಂತ. ನಾನು ಹೇಳ್ದಾಗೆ ಆಯ್ತು. ಅವಳು ಇವತ್ತು ನಮ್ಮ ಅಮ್ಮನ ಹತ್ರ ಹೇಳಿದ್ದ. ಅಮ್ಮ ಒಂದಷ್ಟು ಬೈದ್ಲು ನನಗೆ, ಬಟ್ಟೆ ಹುಚ್ಚೇನು ನಿಂಗನ್ಕ ಅಷ್ಟು ಬೈದ್ಲು. ಅಂದರೆ ನಮ್ಮ ಅಮ್ಮಂಗೆ ಏನಂದರೆ ಬಟ್ಟೆ ತಗೊಳ್ಬಾರ್ದು, ಆ ದುಡ್ಡನ್ನು ಸೇವ್ ಮಾಡಿಬಿಟ್ಟು ಏನಾದ್ರು ಗೋಲ್ಡ್ ತಗೊಳ್ಬೇಕು. ಅದು ನಿಮಗೆ ಮತ್ತು ಕಷ್ಟದ ಕಾಲಕ್ಕೂ ಹೆಲ್ಪ್ ಆಗುತ್ತಲ್ಲ. ಬಟ್ಟೆ ಎಲ್ಲ ತೊಗೊಂಡ್ರೆ ಯೂಸ್ ಆಗೋದಿಲ್ಲಲ್ಲ ಅನ್ನಷ್ಟು ನನ್ನ ಅಮ್ಮನ ತಲೆಯಲ್ಲಿ ಆ ರೀತಿ ಇರೋದು ಆಲೋಚನೆ ಬಪ್ಪುದವಳಿಗೆ. ಹಾಗಾಗಿ ಒಂದಷ್ಟು ಬೈದ್ಲು. ಹಾಗೆ ಅಕ್ಕ ಮಾತ್ರ ಅಲ್ಲ, ನಾನು ಅಷ್ಟೇ. ನಮ್ಮ ಅಕ್ಕ ಏನಾದ್ರು ಬಟ್ಟೆ ತಗೊಂಡ್ರೆ ನಾನು ನನ್ನ ಅಮ್ಮನ ಹತ್ರ ಹೇಳಿ ಬೈಸ್ತೀನಿ ನನ್ನ ಅಕ್ಕನಿಗೆ. ಅವಳು ಹಾಗೆ, ನಾನು ಬಟ್ಟೆ ತಗೊಂಡ್ರೆ ಅಮ್ಮನ ಹತ್ರ ಹೇಳಿ ನನಗೆ ಬೈಸ್ತಾಳೆ. ಹಾಗೆ ಐತೆ, ನಾನು ಹೇಳ್ದಾಗೆ ನಂಗೆ ಇಷ್ಟು ಬೈಸಿದ್ದಾಳೆ. ಯಾರೆಲ್ಲ ನಮ್ಮಿಬ್ಬರ ಥರ ಇದ್ದೀರಾ ಅಕ್ಕ ತಂಗಿ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನಾವಂತೂ ಹೀಗೆ ಸಿಕ್ಕಾಪಟ್ಟೆನೇ ಕಿತ್ತಾಡ್ತೀವಿ. ಮತ್ತು ತಂದು ಕೊಡೋದು ತಕ್ಕೊಡೋದು ಅದೆಲ್ಲ ನಮ್ಮ ಅಕ್ಕ ನಿಮಗೆ ಗೊತ್ತುಂಟಲ್ಲ ಹೇಗಂತ. ಮತ್ತು ಬಾಕಿ ಎಲ್ಲ ಒಂದು ಜಗಳದಲ್ಲಿ ನಾವೇ ಫಸ್ಟ್ ಅನ್ಬೋದು, ಅಷ್ಟು ಕಿತ್ತಾಡ್ಕೊಂತ ಇತ್ತು ನಾನು ನನ್ನ ಅಕ್ಕ. ಒಂದು ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಳ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಕಮ್ಮಿ, ಮುಂಚೆಲ್ಲ ಸಿಕ್ಕಾಪಟ್ಟೆನೇ ಅಂದರೆ ಕಚ್ಚಾಡ್ತಿದ್ದು, ಅಷ್ಟು ಜಗಳ ಆಡ್ತಾಯಿತ್ತು. ಇನ್ನು ಮಳೆ ಕೂಡ ಬರ್ತಾಯಿತ್ತು. ನಿಮ್ಮ ಬ್ಯಾಕ್ಗ್ರೌಂಡ್ ಗಿರಿ ಸೌಂಡ್ ಆಗ್ತಾ ಇರ್ಬೋದು. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಮ ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್.